ಬಾಲಿವುಡ್ ತಾರೆ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಂದಂತ ದುಷ್ಕರ್ಮಿಗಳು 2 ರಿಂದ 3 ಬಾರಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾರೆ. ಮಧ್ಯರಾತ್ರಿ 2 ಗಂಟೆಗೆ ನಡೆದಿರುವ ದುರ್ಘಟನೆ ಇದು. ದುಷ್ಕರ್ಮಿಗಳು ಮನೆಯಲ್ಲೇ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ 2-3 ಬಾರಿ ಚಾಕುವಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆದ್ರು. ಮುಂಬೈನ ಮನೆಯಲ್ಲಿ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮನೆ ದರೋಡೆಗೆ ಅಂತ ಬಂದಿದ್ದ ದುಷ್ಕರ್ಮಿಯಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನುವ ಶಂಕೆ ವ್ಯಕ್ತ ಆಗಿದೆ. ಘಟನೆ ಕುರಿತು ಇನ್ನೂ ತನಿಖೆಯನ್ನು ಮುಂಬೈ ಪೊಲೀಸರು ನಡೆಸುತ್ತಿದ್ದಾರೆ. ಆದರೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯುವಂತ ಯಾವ ಘಟನೆ ಇತ್ತು? ಬೇರೆ ಬೇರೆ ಸುದ್ದಿ ವಿಚಾರಗಳಿಂದ ಸುದ್ದಿಯಲ್ಲಿದ್ದಾರೆ. ಬಾಲಿವುಡ್ನ ನಟ ನಟಿಯರು ತಾರೆಯರು ಅವ್ರಿಗಿರುವಂಥ ಥ್ರೆಟ್ಟು ಇವೆಲ್ಲ ನಿಮಗೆ ಗೊತ್ತು. ಆದರೆ ಸೈಫ್ ಅಲಿ ಖಾನ್ಗೆ ಸಾಮಾನ್ಯವಾಗಿ ಅಂಥದ್ದು ಯಾವುದೇ ಥ್ರೆಟ್ ಇರಲಿಲ್ಲ ಅಥವಾ ಅಂಥ ಯಾವುದೇ ಕಾಂಟ್ರವರ್ಸಿಗಳನ್ನು ಸೈಫ್ ಅಲಿ ಖಾನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಚಾಕು ಇರಿಯಲಾಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ನಾಟ್ ಎಟ್ ಕನ್ಫರ್ಮ್. ಇಲ್ಲ, ಇವರೆಗೂ ಅದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಸದ್ಯಕ್ಕೆ ಪ್ರಾಥಮಿಕ ವರದಿ ಅಥವಾ ಮಾಹಿತಿ ಏನಿದೆ ಅಂತಂದರೆ, ಯಾರೋ ದುಷ್ಕರ್ಮಿಗಳು ಸೈಫ್ ಅಲಿ ಖಾನ್ ಮನೆಗೆ ದರೋಡೆ ಮಾಡೋದಕ್ಕೆ ಬಂದಿದ್ರು. ಸೈಫ್ ಅಲಿ ಖಾನ್ ಎದ್ದು ಅವರನ್ನು ತಡೆಯೋ ಪ್ರಯತ್ನ ಮಾಡಿದ್ರೇನೋ ಆ ಟೈಮಲ್ಲಿ ಆ ಬಂದಂಥ ದುಷ್ಕರ್ಮಿಗಳು ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ಅಂತ ಈಗ ಸದ್ಯಕ್ಕೆ ಶಂಕಿಸಲಾಗಿದೆ. ಆದರೆ ನಿಜವಾದ ಕಾರಣ ಏನು ಅಂತ ಹೇಳಿ ಮುಂಬೈ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ.